ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನ್ನ ಅಣ್ಣನ ಹೆಂಡತಿ ಮಂಗಳಗೌರಿ ವ್ರತವನ್ನು ಮಾಡಿ 9 ವರ್ಷ ಮಾಡಿದ್ದಾಳೆ. ಆ ಒಂದು ಕೊನೆಯ ಪೂಜೆಯನ್ನು ಮಾಡಿ ಬಾಗಿಣವನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಅದರ ಒಂದು ವ್ಲಾಗನ್ನು ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನಾನು ನೋಡಲ್ಲ, ಸುವರ್ಣಮ್ಮನ ನೋಡಲ್ದಿ ನಿನ್ನ ಕಾಲಾಗ ಸಾಕಾಗೋತದ. ಚಲ್ತಾಳೆ ದೀಕ್ಷಿ, ಕೈಯಾಗ ಹಾಕ, ಕೈಯಾಗ ಹಾಕ, ಕೈಯಾಗ ಹಾಕಿ ಕೈಯಾಗ ಕೊಡು. ಅಲ್ಲಿ ಚಲ್ ಬಾಡಿದ್ರ ಮೇಲೆ ಇಟ್ಕೊಂಡು ಹಾಕು. ಸಾಕು ನಡ್ರಿ, ಎದ್ದು ಏನು ತಲೆ ಹಿಡಿಸ್ತೀರಿ ಇಬ್ರು? ಅದಾ ಚೆಲ್ಲಿದೆ ಅಂದ್ರೆ ಮತ್ತೆ ನಾನು ಹಂಗೆ ಹೊಡಿಯಲ್ಲ ನೋಡಿ. ನಾನು ಮಂಗಳವಾರದ ಹಿಂದಿನ ದಿನ ಅಂದರೆ ಸೋಮವಾರ ನಾವು ಬಾಗಿಣಕ್ಕೆ ಕೊಡಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ತಾಯಿದ್ವಿ. ಇವರಿಬ್ಬರಂತೂ ಮುಂದೆ ನಿಂತು ಎಲ್ಲನೂ ಮಾಡ್ತಾಯಿದ್ರು. ಈಗ ನೋಡ್ರಿ, ಇಬ್ಬರು ಅವರು ವಿಡಿಯೋ ಮಾಡ್ಕೊತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಇವಳು ಶೂಟ್ ಮಾಡ್ತಾ ಇದ್ದಾಳೆ. ನಾವೇನೇ ಕೆಲಸ ಮಾಡಿದ್ರು ಇಬ್ಬರು ಮುಂದೆ ಬಂದುಬಿಟ್ಟು ಮಾಡೋರು. ಒಳ್ಳೆ ಚೆನ್ನಾಗಿತ್ತು. ಮುಂದೆ ಪೂಜೆ ಮಾಡೋದು ಎಲ್ಲನೂ ನೀವು ನೋಡಬಹುದು. ತುಂಬ ಕಾಮಿಡಿ ಆಗಿದೆ. ಕೊನೆವರೆಗೂ ನೋಡಿ. ಆಮೇಲೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ನೋಡಿ. ತಪಾಸ್ ಮಾಡ್ತಿದ್ದೀರಾ ರಕ್ಷಿತಾ ಮೇಡಮ್? ಮುಖ ಅಭಿನಯ ಮಾಡಕತ್ತಾಳ ಈಕಿ. ಮಾತಾಡೇ ಆಡಾಡ್ಬೇಕಂತ ಆಡಾಳ. ಆಕಿನೂ ಹೇಳ್ತಾಳ ಮಾಡಕ್ಕೆ ನೀರು ಬಡವ ನಮ್ಮ ಈ ಚೋಟ್ ಮೆಣಸಿನ್ಕಾಯಿ ಕೈ ನಮ್ಮಮ್ಮಂಗೆ ಹುಷಾರಿಲ್ಲ. ಇಬ್ಬರೂ ಮೆಂತೋ ಪ್ಲಸ್ ಹಚ್ಚುತ್ತೀನಿ ಬೆನ್ನಿಗೆ, ಕೈಗೆ ಅಂತ ಇಬ್ಬರು ಹಚ್ಚುತ್ತಾ ಇದ್ದಾರೆ. ಅದು ಇಬ್ಬರು ಕಾಂಪಿಟೇಷನ್ ಮೇಲೆ ಹಚ್ಚುತ್ತಾ ಇದ್ದಾರೆ. ನಾನು ಹಚ್ಚುತ್ತೀನಿ, ನೀನು ಹಚ್ಚುತ್ತೀನಿ, ನನಗೆ ಆ ಕ್ರೀಮ್ ಕೊಡು, ನನಗೆ ಈ ಕ್ರೀಮ್ ಕೊಡು ಅಂತ ಇಬ್ಬರು ಕಾಂಪಿಟೇಷನ್ ಮೇಲೆ ಹಚ್ಚುತ್ತಾ ಇದ್ದಾರೆ. ನೋಡ್ರಿ ಹೆಂಗೆ ಹಚ್ಚುತ್ತಾ ಇದ್ದಾಳೆ. ಅಲ್ಲಚ್ಚು ಇಲ್ಲಚ್ಚು ಅಂತ ಹೇಳ್ತಾಳೆ. ಎಲ್ಲದಕ್ಕೆ ಹಚ್ಬೇಕೇ ರಕ್ಷಿ ಉರಿತೈತಿ ನೋಡ. ಬಗ 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 ಉರಿತೈತಿ. ತಿಕ್ಕದಲ್ಲ ಹಂಗ ಹಿಂಗಲ್ಲ ಅಷ್ಟ ತಿಕ್ಕಂಗಲ್ಲ. ಬಲು ಇವು ಕೊಡು ಕೊಡು ಬಲ್ಲ ಕೊಡು ಕೊಡು ಸಾಕು. ಮತ್ತೇನು ಅರ್ಚನ? ಮುಳ್ಗ ಇದಾವ, ಬೀನ್ಸ್ ಇಲ್ವಲ್ಲ. ಇವಳು ರೆಡಿ ಮಾಡಕತ್ತಾಳ. ಅಕ್ಕ ರೆಡಿ ಮಾಡಿದ್ ಒಬ್ಬೇಕೆ. ಕೋಲ್ ಹಿಡ್ಕೊಂಡು ಪೆಂಡಲ್ ಹಾಕಿದ್ದಾರೆ. ಇವಾಗ ಬೆಳಗ್ಗೆ ಬಂದುಬಿಟ್ಟು ಚೇರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಬ್ಬರು ನೋಡ್ರಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆಮೇಲೆ ಅಡುಗೆ ಮಾಡೋದಕ್ಕೆ ಎಲ್ಲ ಒಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬೆಳಗ್ಗೆ ಎದ್ದು ಬೇಗ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಂದರೆ ಎಲ್ಲನೂ ಸ್ನಾನ ಮಾಡಿ ಮಡಿಯಿಂದನೇ ಎಲ್ಲ ಬಾಗಿಣವನ್ನು ತುಂಬಿದ್ದೀವಿ. ನೀವು ನೋಡ್ತಾ ಇದ್ದೀರಾ, 9 ಬಾಗಿಣವನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ 9 ಬಾಗಿಣಕ್ಕೆ ಮರದ ಬಾಗಿಣವನ್ನೇ ಕೊಡ್ತಾ ಇದ್ದಾರೆ.
ಹಾಗಾಗಿ ಎಲ್ಲ ಮರದ ಬಾಗಿಣವನ್ನು ಮತ್ತು ಅದು ಸ್ಟೀಲಿಂದು ಅವ್ರ ಅಮ್ಮನಿಗೆ ಕೊಡುವಂಥದ್ದು. ಎಲ್ಲ 5 ದಿನಸಿನ ಎಲ್ಲ ವಸ್ತುಗಳನ್ನು ಇಟ್ಟಿದ್ದಾರೆ. ಕಾಯಿ, ಹಣ್ಣು, ಆಮೇಲೆ ಅಕ್ಕಿ, ಬೇಳೆ, ಮೈದಾ ಈ ಥರ, ಆಮೇಲೆ ತರಕಾರಿ, ಹಣ್ಣು, ಈ ಥರದ್ದೆಲ್ಲ ಕರೆದಿರೋ ತಿಂಡಿ, ಈ ಥರ ಬೆಲ್ಲ, ಹೀಗೆ ನಾವೇನು ವಸ್ತುವನ್ನು ತಿಂತೀವಿ ಅದೆಲ್ಲದನ್ನು ಇಟ್ಟಿದ್ದಾಳೆ. ಮತ್ತು ಬಂಗಾರದ್ದು ಒಂದು ಮೂಗುತಿ ಮತ್ತು ಬೆಳ್ಳಿದು ಖಡ್ಗ ಆ ಥರದ್ದು, ಬೆಳ್ಳಿ ಬಂಗಾರ ಎರಡೂ ಇಟ್ಟಿದ್ದಾಳೆ. ನೋಡ್ತಾ ಇರ್ಬೋದು. ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಅದಕ್ಕೆ ಹೊರಗಡೆ ತೆಗೆದು ಬಿಟ್ಟು ಒಂದು ಪೂಜೆ ಮಾಡ್ತೀವಿ. ಅದಾದಮೇಲೆ ಮರವನ್ನು ಮುಚ್ತೀವಿ. ಮುಚ್ಚಿದ ಮೇಲೂ ಒಂದು ಪೂಜೆ ಮಾಡ್ತಾಳೆ. ಈಗ ನಾನು ಅವಳಿಗೆ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಎಲ್ಲನಕ್ಕೂ ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಮುಚ್ಚಿ ಅದಕ್ಕೆ ಕಂಕಣವನ್ನು ಕಟ್ಟುವಂತಹ ಒಂದು ಕಾರ್ಯಕ್ರಮ ಇದೆ. ನೋಡಿ ನೀವು. ಎಲ್ಲ ರೆಡಿ ಮಾಡಿದ್ವಿ. ಈಗ ಕಂಕಣ ಕಟ್ತಾ ಇದ್ದಾಳೆ ನನಗೆ. ನಾನು ಅವಳಿಗೆ ಕಟ್ತಾ ಇದ್ವಿ, ಅವಳು ನನಗೆ ಕಟ್ತಾ ಇದ್ದಾಳೆ. ಇವಳು ನೋಡ್ರಿ ಹೆಂಗೆ ನಗ್ತಾವಳೆ. ಯಾವ್ದವ ವೈಟ್ ಕಟ್ಲಾ? ಯಾವ್ದಾರ ಕಟ್ಟು. ಬರ್ತಾ ಇಲ್ಲ. ಎಷ್ಟು ದೊಡ್ಡದು ಮಾಡಿ ನೋಡುವ. ಇವಳು ನವ್ಯ ಅಂತ, ಇವಳು ಅರ್ಚನಾ ಅಂತ ಕಂಕಣ ಕಟ್ತಿದ್ದಾಳೆ. ನಾವಂದ್ರೇನು ಸುಮ್ಮನ ಮತ್ತೆ ಆಗ್ತಾಯ್ತದೆ ಉಳಿಯಾಗ. ಇವಳು ಅರ್ಚನಾ ಅಂತ. ಈಗ ನಾನು ಪೂಜೆ ಮಾಡಿ ಇಟ್ಟಿದ್ದೀನಿ ಬಾಗ್ನನ. ಇವಳು ಕೈ ಮುಗಿತಾವಳೆ, ಒಳಗಿಟ್ಟು ಬಂದಾನೆ. ಈಗ ಅವ್ರ ದೊಡ್ಡಮ್ಮ ಉದಿನ ಕಡಿ ತರಕ್ಕೆ ಹೋಗಿದ್ದಾರೆ. ಇಲ್ಲ ಹೋಗಿದ್ದಿಲ್ಲ, ಇಲ್ಲೇ ಇದ್ದಾರೆ. ಕಡಿ ತರ್ಬೇಕಾ? ಬರೀ ಮೂಗಿ ಬತ್ತಿ ತಿಂದದ್ ನೋಡ್ರಿ. ಇವಳು ಗೌರಮ್ಮ ಅಂತ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಇವಳು ನಮ್ಮಮ್ಮ ಅಂತ. ಎಲ್ಲ ಹಿರಿತನ ಇವಳೇ ಮಾಡ್ತಾಳೆ. ನಿನ್ನೆ ತಾನೇ ಆರಾಮಿಲ್ಲ ಅಂತ ಮಲಗಿದ್ಲು, ಇವಾಗ ಹೋಳ್ಗೆ ಮಾಡೋಕ್ಕೆ ಎದ್ಬಿಟ್ಟಾಳೆ. 3 ಗಂಟೆಯಿಂದಾನೇ ಹೋಳ್ಗೆ ಮಾಡ್ತಿದ್ದಾಳೆ. ಇವು ಚಿನ್ನಿ ಮಣಿಗಳು. ಇವಳು ಮಂಡ್ ಮಂಗಳಮ್ಮ ಅಂತ, ಅವಳು ಗೌರಮ್ಮ ಅಂತ, ಇವಳು ರೇಣುಕಮ್ಮ ಅಂತ, ಇವಳು ರೇಣುಕಮ್ಮರ ತಂಗಿ ಸುಬರ್ಣ ಅಂತ. ನಿನ್ನೆ ತಾನೇ ಗಸ್ ಬಸ್ ಅಂತ ಇದ್ಲು, ಇವಾಗ ಈಗ ಎದ್ದು ಕೂತ್ಬಿಟ್ಟಾಳೆ. ಹೋಳ್ಗೆ ಮಾಡಿ ಹೀಗಾಗಿದ್ದಾಳೆ ನೋಡಿ ನಮ್ಮಮ್ಮ. ನಮ್ಮಮ್ಮ ಅಂತ. ಹಿಂಗಷ್ಟೇ ಹಿಡ್ಕೊಳಕತ್ತಿ ಏನಾಯ್ತು ಪುರ್ದ. ಎಲ್ಲ ಕಂಕಣವನ್ನು ಕಟ್ಟಿ ಆಯಿತು. ಬಾಗಿಣಗಳಿಗೆ ನೋಡಿ ನಮ್ಮ ಮಂಗಳಗೌರಿಯ ಪೂಜೆಯನ್ನು ಈ ಥರ ಮಾಡಿದ್ದೀವಿ. ಇನ್ನು ದೀಪ ಹಚ್ಚಿಲ್ಲ. ಈ ಥರ ರೆಡಿ ಮಾಡಿ ಇಟ್ಟಿದ್ದಾಳೆ. ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಮಂಗಳಗೌರಿಯ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾಳೆ. ಆ ಕಥೆಯನ್ನು ಓದ್ತಾಳೆ. ಈಗ ಇದು ಎಲ್ಲವನ್ನು ರೆಡಿ ಮಾಡಿದ್ದೀವಿ. ಮಂಗಳಗೌರಿಯನ್ನು ನೀಟಾಗಿ ಅಲಂಕಾರವನ್ನು ಮಾಡಿದ್ದೀವಿ. ಜಾಸ್ತಿ ಹೂವು ಅದೆಲ್ಲ ಹಾಕಿಲ್ಲ, ಸಿಂಪಲಾಗಿ ಚೆನ್ನಾಗಿ ಕಾಣೋ ಥರ ಮಾಡಿದ್ದೀವಿ. ಇಷ್ಟು ನಾವು ಮಂಗಳಗೌರಿಯನ್ನು ನಾವು ಅಲಂಕಾರ ಮಾಡಿದ್ವಿ. ಈಗ ಅವಳು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಬುಕ್ಕನ್ನು ಓದೋದಕ್ಕೆ ಶುರು ಮಾಡ್ತಾಳೆ. ಉಕ್ಕಡ ಒಯ್ದಾರ ನೋಡಿ ಹೊರಗೆ. ಸಾಕು.
ಆ ಬಸವನಂದಾದಿಯಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಸಕಲ ಸಮಾಚಾರವನ್ನು ರಾಜನ ಮುಂದೆ ಹೇಳಲಾಗಿ ದೀಪ್ತಿವಂತನು ತನ್ನ ಹೆಂಡತಿಗೆ ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲವೆಂದು ನೀ ವಿಚಾರ ಮಾಡಲಿಲ್ಲವೇ ಎಂದು ಕೇಳಲಾಗಿ ಅವಳ ಪತಿಯ ಪಾದಗಳಿಗೆ ರಗಿ ಪತಿದೇವ ನಾನು ಕೇಳಬೇಕೆನ್ನುವಷ್ಟರಲ್ಲಿ ಅವರು ಅಲ್ಲಿಗೆ ನಿಲ್ಲದೆ ಹೋಗಿದ್ರು. ದಾನಕ್ಕಾಗಿ ತಂದ ದ್ರವ್ಯವನ್ನು ತಿರುಗಿ ತೆಗೆದುಕೊಂಡು ಒಳಗೆ ಹೋದರೆ ರಕ್ತ ಪರಿಹಾರವಾದೀತೆಂಬ ಪೂಜೆ ಎಲ್ಲ ಮಾಡಿದ್ಲು. 9 ಜನಕ್ಕೆ ಬಾಗಿಣವನ್ನು ಕೊಟ್ಟಳು. ತುಂಬ ಚೆನ್ನಾಗಾಯಿತು ಎಲ್ಲ ಕಾರ್ಯಕ್ರಮಗಳೂ ಸಹ, ಯಾವುದೇ ವಿಘ್ನವೂ ಇರಲಿಲ್ಲ. ಎಲ್ಲ ಚೆನ್ನಾಗಾಯಿತು. ಊಟನೂ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿ ಖುಷಿಯಿಂದ ಹೋದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇರೆ ಬೇರೆ ತರಹದ ವೀಡಿಯೋಗಳನ್ನು ಹಾಕ್ತೀನಿ. ದಯವಿಟ್ಟು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.